Hello everyone, welcome our education channel. We learn together. ಸಮಾಜ ವಿಜ್ಞಾನ ವಿಷಯದ ಮಾಡೆಲ್ ಪೇಪರ್ ಮಾದರಿ ಪ್ರಶ್ನೆ ಪತ್ರಿಕೆ 4 ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಒಟ್ಟು 30 ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ಒಂದು ಮಾಡೆಲ್ ಪೇಪರ್ ಇದಾಗಿದೆ. ಈಗ ಆಲ್ರೆಡಿ ನಾವು 3 ಮಾಡೆಲ್ ಪೇಪರ್ಗಳನ್ನು ಈ ರೀತಿಯಾದಂಥದ್ದನ್ನು ಅಪ್ಲೋಡ್ ಮಾಡಿದ್ದೇವೆ. ಇದರಲ್ಲಿ ಏನು ಅಂದರೆ ಲಾಸ್ಟ್ 6 ಕ್ವಶನ್ಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು, ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಸಹ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೇವೆ. ಅಂದರೆ ಯಾವ ರೀತಿಯಾಗಿ 60 ಮಾರ್ಕ್ಸಿನ ನಿಮ್ಮ ಸೋಷಿಯಲ್ ಸೈನ್ಸ್ TETಯ ಪೇಪರ್ ಇರುತ್ತೋ ಅದೇ ವರ್ಷನಲ್ಲಿ 30 ಅಂಕಗಳಿಗೆ ಇದನ್ನು ಮಾಡ್ತಾ ಇರುವಂಥದ್ದು. ನಿಮಗೆ ಪ್ರಾಕ್ಟೀಸ್ ಆಗಲಿ ಅಥವಾ ನೀವು ಓದಿರುವಂಥದ್ದು ಯಾವ ಲೆವೆಲಲ್ಲಿ ಇದೆ ಅನ್ನೋವಂಥದ್ದು ನಿಮಗೆ ತಿಳಿಲಿ ಅನ್ನೋ ಕಾರಣಕ್ಕಾಗಿ ಈ ಒಂದು ಮಾಡೆಲ್ ಪೇಪರ್ಗಳನ್ನು ನಾವು ಮಾಡ್ತಾ ಇರುವಂಥದ್ದು. ಇದರ ಜೊತೆಯಲ್ಲಿ ನಾವು ಒನ್ ಲೈನರ್ ಇರುವಂತಹ ಅಂದರೆ ಒಂದು ವಾಕ್ಯಗಳಲ್ಲಿ ಏನು ಡೈರೆಕ್ಟ್ ಆನ್ಸರ್ ಇರುವಂತಹ ಒಂದು ವಿಡಿಯೋಸ್ಗಳನ್ನು ಸಹ ಮಾಡ್ತಾ ಇದ್ದೇವೆ. ಹಾಗೆ ಲೆಸನ್ ವೈಸ್ ಯಾವ್ಯಾವ ಲೆಸನ್ಗಳು ಇಂಪಾರ್ಟೆಂಟ್ ಇದಾವೋ ನಿಮ್ಮ ಸಿಲೆಬಸ್ಗೆ ಅನುಸಾರವಾಗಿ ಲೆಸನ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಇರುವಂತಹ ಲೆಸನ್ಗಳು, ಆ ಲೆಸನ್ಗಳಿಂದ ಕೇಳಬಹುದಾದ ಪ್ರಶ್ನೆಗಳು ಬಹಳಷ್ಟು ಇರೋದ್ರಿಂದ ಆ ಒಂದು ಲೆಸನನ್ನು ಪರ್ಟಿಕ್ಯುಲರ್ ಆಗಿ ಯಾವುದೇ ರೀತಿಯಾಗಿ ಅದರಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರು ಅದು ಕವರ್ ಆಗುವಂತಹ ರೀತಿಯಲ್ಲಿ ವಿಡಿಯೋವನ್ನು ಮಾಡಿದ್ದೇವೆ. ಈ ಎಲ್ಲ ವಿಡಿಯೋಗಳು ಸಹ ನಿಮ್ಮ TET ಎಕ್ಸಾಮ್ನಲ್ಲಿ 110ಕ್ಕಿಂತಲೂ ಅಧಿಕ ಅಂಕವನ್ನು ಗಳಿಸಲಿಕ್ಕೆ ಸಹಾಯ ಆಗುತ್ತೆ. ಕೇವಲ ವಿಷಯದಷ್ಟೇ ಅಲ್ಲದೆ ಇದನ್ನು ಹೊರತುಪಡಿಸಿ ಕನ್ನಡ ಅಥವಾ ಇಂಗ್ಲಿಷ್ ಇವೆರಡು ಭಾಷೆಗಳು ಲ್ಯಾಂಗ್ವೇಜ್ಗಳಲ್ಲಿ ಹಾಗೆ ಬೋಧನಾಶಾಸ್ತ್ರಗಳಲ್ಲಿ ಇವುಗಳಲ್ಲಿ ನೀವು ನಿಮ್ಮ ಸ್ಟಡಿಯನ್ನು ಕಂಟಿನ್ಯೂ ಇಟ್ಟರೆ ಅಂದರೆ 110+ ಸ್ಕೋರನ್ನು ಮಾಡುವಂಥದ್ದು ಬಹಳಷ್ಟು ಕಷ್ಟ ಅಂತೂ ಆಗಿರೋದಿಲ್ಲ. 60 ಅಂಕಗಳು ಸಮಾಜ ವಿಜ್ಞಾನ ವಿಷಯಕ್ಕೆ ಇರೋದ್ರಿಂದ ಇದಕ್ಕೆ ಹೆಚ್ಚು ಫೋಕಸನ್ನು ನೀಡಬೇಕಾಗತ್ತೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತೋ ಮೂಲಕ ನಮಗೆ ನೋಟಿಫೈ ಆಗಿರಿ. ನಾವು ಯಾವುದೇ ವಿಡಿಯೋವನ್ನು ಹಾಕಿದ್ರೂ ಸಹ ಆಗಲೇ ನೋಟಿಫಿಕೇಷನನ್ನು ತೋರಿಸುತ್ತೆ ಅದು. ಅದರ ಜೊತೆಗೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಹೆಚ್ಚೆಚ್ಚು ವಿಡಿಯೋವನ್ನು ಶೇರ್ ಮಾಡಿ. ಯಾರು TETಯನ್ನು ಬರಿತಾ ಇದ್ದೀರೋ TET ಆಸ್ಪಿರೆಂಟ್ಸ್ ಯಾರಿದ್ದಾರೋ ಅವರಿಗೂ ಸಹ ಅದರಿಂದ ಹೆಲ್ಪ್ಫುಲ್ ಆಗುತ್ತೆ. ಫಸ್ಟ್ ಕ್ವಶನ್ ಏನಿದೆ ಅನ್ನೋದನ್ನು ನೋಡೋಣ. 1953ರಲ್ಲಿ ಮೈಸೂರು ರಾಜ್ಯ ಉದಯವಾದಾಗ ಇದ್ದ ಜಿಲ್ಲೆಗಳ ಸಂಖ್ಯೆ. ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗುತ್ತೆ 1953ರಲ್ಲಿ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ದೊರಕಿದ್ರೂ ಸಹ ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗಿರೋದಿಲ್ಲ. ಈ ಭಾಷಾವಾರು ಪ್ರಾಂತ್ಯ ಅಂದ್ರೆ ಇದು ಯಾವ ಭಾಷೆಗಳನ್ನ, ಈಗ ಕನ್ನಡ ಭಾಷೆಯನ್ನು ಮಾತನಾಡುವಂತಹ ಜನರು ಬಹಳಷ್ಟು ಕಡೆ ಹಂಚಿ ಹೋಗಿದ್ರು. ಹೈದರಾಬಾದ್ ಸಂಸ್ಥಾನದಲ್ಲಿದ್ದರು, ಮದ್ರಾಸ್ ಪ್ರಾಂತ್ಯದಲ್ಲಿದ್ದರು, ಬೊಂಬೈ ಪ್ರಾಂತ್ಯದಲ್ಲಿದ್ದರು, ಕೊಡಗು, ಮೈಸೂರು ಸಂಸ್ಥಾನ ಹೀಗೆ ಹಂಚಿ ಹೋಗಿದ್ರು. ಈ ಮೈಸೂರು ರಾಜ್ಯ ಉದಯವಾದಾಗ ಇದ್ದಂತಹ ಜಿಲ್ಲೆಗಳ ಸಂಖ್ಯೆ, ಈ ಎಲ್ಲ ಒಂದಿಷ್ಟು ಪ್ರದೇಶಗಳನ್ನು ಸೇರಿ ಭಾಷಾವಾರು ಪ್ರಾಂತ್ಯಗಳನ್ನೆಲ್ಲ ಸೇರಿಸಿಕೊಂಡು ಮೈಸೂರು ರಾಜ್ಯ ಹೇಳುವಂಥದ್ದು ಉದಯ ಆಗುತ್ತೆ. ಈ ಮೈಸೂರು ರಾಜ್ಯ ಉದಯ ಆದಾಗ ಇದ್ದ ಜಿಲ್ಲೆಗಳ, ಮೈಸೂರು ರಾಜ್ಯದಲ್ಲಿ ಇದ್ದಂತಹ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಆಪ್ಷನ್ 15 ಜಿಲ್ಲೆ, 8 ಜಿಲ್ಲೆ, 9 ಜಿಲ್ಲೆ, 12 ಜಿಲ್ಲೆ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 3, 9 ಜಿಲ್ಲೆಗಳಿದ್ವು ಭಾಷಾವಾರು ಪ್ರಾಂತ್ಯ ರಚನೆಯಾದಂತಹ ಸಂದರ್ಭದಲ್ಲಿ. ಮೈಸೂರು ರಾಜ್ಯ ಅಂತಾಯಿತು. ನೆಕ್ಸ್ಟ್ 1956ರಲ್ಲಿ ಅದು ವಿಶಾಲ ಮೈಸೂರು ರಾಜ್ಯ ಅನ್ನುವಂಥದ್ದು ಅಸ್ತಿತ್ವಕ್ಕೆ ಬಂತು. ನಂತರ 1973ರಲ್ಲಿ ಇದನ್ನು ಕರ್ನಾಟಕ ಎಂದು ಮರುನಾಮಕರಣವನ್ನು ಮಾಡ್ತಾರೆ. ಡಿ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿಯಾಗಿದ್ದಂತಹ ಕಾಲದಲ್ಲಿ. ನವೆಂಬರ್ 1 ನಾವು ಕನ್ನಡ ರಾಜ್ಯೋತ್ಸವ ಅಂತ ಆಚರಣೆಯನ್ನು ಮಾಡ್ತೇವೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ. ಕರ್ನಾಟಕದ ಪೂರ್ವದ ತುತ್ತ ತುದಿ. ಈ ಕರ್ನಾಟಕ ಆಗಿರ್ಬೋದು, ಭಾರತ ಆಗಿರ್ಬೋದು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದಲ್ಲಿ ಅದರ ತುದಿಗಳು ಯಾವ್ಯಾವುದು ಅನ್ನುವಂಥದ್ದನ್ನು ನೆನಪಿಟ್ಕೊಳ್ಬೇಕಾಗತ್ತೆ. ಅದನ್ನು ನೋಡಿ ಒಂದು ಕಡೆ ನೋಟ್ಸನ್ನು ಸಹ ಮಾಡಿಟ್ಕೊಳ್ಬೇಕಾಗತ್ತೆ. ಪೂರ್ವದ ತುತ್ತ ತುದಿ ಯಾವುದು? ಕಾರವಾರ, ತುಮಕೂರು, ಬೀದರ್, ಮುಳಬಾಗಿಲು. ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 4 ಮುಳಬಾಗಿಲು. ಕೋಲಾರ ಜಿಲ್ಲೆಯಲ್ಲಿ ಬರುವಂತಹ ಕೋಲಾರದ ಮುಳಬಾಗಿಲು ಇದು ಕರ್ನಾಟಕದ ಪೂರ್ವದ ತುದಿಯಾಗಿದೆ. ಇನ್ನು ಪಶ್ಚಿಮದ ತುದಿ ಅಂತ ನಾವು ಕಾರವಾರವನ್ನು, ಪಶ್ಚಿಮದ ತುದಿ ಕಾರವಾರ, ಉತ್ತರದ ತುದಿ ಬೀದರ್ನ ಔರಾದ್, ಹಾಗೆ ದಕ್ಷಿಣದ ತುದಿ ಚಾಮರಾಜನಗರ ಜಿಲ್ಲೆ. ಚಾಮರಾಜನಗರ ಜಿಲ್ಲೆ. ಇವಿಷ್ಟು ಕರ್ನಾಟಕದ ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣದ ತುದಿಗಳಾಗಿವೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ. ಹಣಕಾಸಿನ ಮಸೂದೆಯನ್ನು ರಾಜ್ಯಸಭೆ ಗರಿಷ್ಠ ಎಷ್ಟು ದಿನಗಳವರೆಗೆ ತಡೆ ಹಿಡಿಯಬಹುದು? ಒಂದು ಹಣಕಾಸಿನ ಮಸೂದೆಯನ್ನು ರಾಜ್ಯಸಭೆ ಎಷ್ಟು ದಿನಗಳವರೆಗೆ
ತಡೆ ಹಿಡಿಯಲಿಕ್ಕೆ ಸಾಧ್ಯ ಇದೆ. ಈ ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರವೇ ಮಂಡಿಸಬೇಕಾಗುತ್ತೆ. ಲೋಕಸಭೆಗೆ ಮಾತ್ರ ಹಣಕಾಸಿನ ಮೇಲೆ ಹೆಚ್ಚಿನ ಅಧಿಕಾರ ಇರುವಂಥದ್ದು. ರಾಜ್ಯಸಭೆಯಲ್ಲಿ ಹಣಕಾಸಿನ ಮಸೂದೆಯನ್ನು ಮಂಡಿಸೋದಿಲ್ಲ. ಆದರೆ ಈ ರಾಜ್ಯಸಭೆ ಹಣಕಾಸಿನ ಮಸೂದೆಯನ್ನು ತಿರಸ್ಕಾರ ಮಾಡಲಿಕ್ಕೆ ಬರುತ್ತದೆಯೋ ಇಲ್ಲ. ಇವು ರಾಜ್ಯಸಭೆಗೆ ಹಣಕಾಸಿನ ಮಸೂದೆಯನ್ನು ತಿರಸ್ಕಾರ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಗರಿಷ್ಠ ಒಂದಿಷ್ಟು ದಿನಗಳವರೆಗೆ ಅದನ್ನು ಹಿಡಿದಿಟ್ಕೊಳ್ಬಹುದು ಅಥವಾ ಪುನರ್ ಪರಿಶೀಲನೆಗೆ ಕಳಿಸಬಹುದು. ಎಷ್ಟು ದಿನಗಳವರೆಗೆ? ಆಪ್ಷನ್ 10 ದಿನ, 14 ದಿನ, 15 ದಿನ, 20 ದಿನ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 2, 14 ದಿನಗಳವರೆಗೆ ಇದು ತಡೆ ಹಿಡಿಯಬಹುದು. 14 ದಿನಗಳವರೆಗೂ ಅನುಮೋದನೆಯನ್ನು ನೀಡಲಿಲ್ಲ ರಾಜ್ಯಸಭೆ ಅಂತಾದರೆ ರಾಜ್ಯಸಭೆ ಅನುಮೋದನೆ ನೀಡಿದೆ ಎಂದು ಭಾವಿಸಿ ಅದನ್ನು ರಾಷ್ಟ್ರಪತಿಯವರ ಅಂಗೀಕಾರಕ್ಕೆ ಅದನ್ನು ಕಳಿಸಲಾಗುತ್ತೆ. ಹಣಕಾಸಿನ ವಿಷಯಕ್ಕೆ ಕನಿಷ್ಠ ಒಂದು ಅಧಿಕಾರ ಇರುವಂಥದ್ದು ರಾಜ್ಯಸಭೆಗೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಸಂವಿಧಾನದ ಎಷ್ಟನೇ ವಿಧಿ ಅನ್ವಯ ರಾಷ್ಟ್ರಪತಿಗಳ ವಿರುದ್ಧ ದೋಷಾರೋಪಣೆ ಹೊರಿಸಬಹುದು? ರಾಷ್ಟ್ರಪತಿಗಳ ವಿರುದ್ಧ ದೋಷಾರೋಪಣೆ ಹೊರಿಸಲಿಕ್ಕೆ ಸಂವಿಧಾನದ ಯಾವ ವಿಧಿ ತಿಳಿಸುತ್ತೆ? 65ನೇ ವಿಧಿ, 62ನೇ ವಿಧಿ, 69ನೇ ವಿಧಿ, 61ನೇ ವಿಧಿ. ಸಂವಿಧಾನದ 52ನೇ ವಿಧಿ ಏನು ಮಾಡುತ್ತೆ? ರಾಷ್ಟ್ರಪತಿಯವರ ಒಂದು ಸ್ಥಾನಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ರಾಷ್ಟ್ರಪತಿ ಸ್ಥಾನಕ್ಕೆ ಅವಕಾಶವನ್ನು ಕಲ್ಪಿಸಿದ ಸಂವಿಧಾನದ ವಿಧಿ 52ನೇ ವಿಧಿ. ಇನ್ನು 54 ಮತ್ತು 55ನೇ ವಿಧಿ ಏನಿದೆ, ಇದು ರಾಷ್ಟ್ರಪತಿಯವರ ಚುನಾವಣಾ ವಿಧಾನವನ್ನು, ರಾಷ್ಟ್ರಪತಿಯವರು ಹೇಗೆ ಚುನಾಯಿತರಾಗ್ತಾರೆ ಅನ್ನುವಂಥದ್ದನ್ನು ತಿಳಿಸುತ್ತೆ. ರಾಷ್ಟ್ರಪತಿ ಚುನಾಯಿತರಾಗೋದು ಹೇಗೆ? ಸಂಸತ್ತಿನ ಉಭಯ ಸದನಗಳು, ಸಂಸತ್ತಿನ ಉಭಯ ಸದನ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು, ಹಾಗೆ ಎಲ್ಲ ವಿಧಾನಸಭೆ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುದು ವಿಧಾನಸಭೆ ಇದೆಯೋ ಆ ವಿಧಾನಸಭೆ ಹಾಗೂ ಎಲ್ಲ ರಾಜ್ಯಗಳ ವಿಧಾನಸಭೆಗಳ ಸದಸ್ಯರಿಂದ ಕೂಡಿದ ಮತದಾರರ ವರ್ಗದಿಂದ ರಾಷ್ಟ್ರಪತಿಯವರನ್ನು ಚುನಾವಣೆ ಮಾಡಲಾಗತ್ತೆ. ಆದರೆ ಈ ಸಂವಿಧಾನದ ಎಷ್ಟನೇ ವಿಧಿ ರಾಷ್ಟ್ರಪತಿಗಳ ವಿರುದ್ಧ ದೋಷಾರೋಪಣೆ ಹೊರಿಸುವುದನ್ನು ತಿಳಿಸುತ್ತೆ? ಸರಿಯಾದ ಉತ್ತರ ಇಲ್ಲಿ 61ನೇ ವಿಧಿ, ಆಪ್ಷನ್ 4. 61ನೇ ವಿಧಿಯ ಅನ್ವಯ ರಾಷ್ಟ್ರಪತಿಗಳ ಮೇಲೆ ದೋಷಾರೋಪಣೆಯನ್ನು ಹೊರಿಸಬಹುದಾಗಿದೆ. ಈ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧನೆಯನ್ನು ಮಾಡುವಂಥವರು ಸುಪ್ರೀಂ ಕೋರ್ಟ್ನ CJ ಅಂದರೆ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್, ಮುಖ್ಯ ನ್ಯಾಯಮೂರ್ತಿಗಳು ರಾಷ್ಟ್ರಪತಿಯವರಿಗೆ ಒಂದು ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಜಗತ್ತು ಮಾಯೆ ಬ್ರಹ್ಮ ಮಾತ್ರ ಸತ್ಯ ಎಂದು ಪ್ರತಿಪಾದಿಸಿದವರು? ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವೇಶ್ವರರು. ಇವರು ಸಮಾಜ ಧಾರ್ಮಿಕ ಸುಧಾರಣಾ ಚಳುವಳಿ ಅಥವಾ ಧಾರ್ಮಿಕ ಸುಧಾರಣೆಯನ್ನು ಮಾಡಿದಂಥವರು. ಶಂಕರಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತವನ್ನು ಅದ್ವೈತ ಸಿದ್ಧಾಂತ ಅಂತ ಕರಿತೇವೆ. ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತವನ್ನು ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಕರಿತೇವೆ, ವಿಶಿಷ್ಟ ದ್ವೈತ ಸಿದ್ಧಾಂತ ಅಂತ ಕರೆಯುವಂಥದ್ದು. ಇನ್ನು ಮಧ್ವಾಚಾರ್ಯರದ್ದು ದ್ವೈತ ಸಿದ್ಧಾಂತ, ಬಸವೇಶ್ವರರದ್ದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಕರೆಯುವಂಥದ್ದು. ಇಲ್ಲಿ ಜಗತ್ತು ಮಾಯೆ ಬ್ರಹ್ಮ ಮಾತ್ರ ಸತ್ಯ ಎಂದು ಪ್ರತಿಪಾದನೆಯನ್ನು ಮಾಡಿದಂಥವ್ರು ಯಾರು? ಶಂಕರಾಚಾರ್ಯರು. ಆಪ್ಷನ್ 1 ಏನಿದೆ ಸರಿಯಾಗಿದೆ. ಶಂಕರಾಚಾರ್ಯರು ಹೇಳ್ತಾರೆ ಜಗತ್ತು ಮಾಯೆ ಬ್ರಹ್ಮ ಮಾತ್ರ ಸತ್ಯ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದಂಥವರು ಸಹ ಶಂಕರಾಚಾರ್ಯರು. ನೆಕ್ಸ್ಟ್ 6ನೇ ಪ್ರಶ್ನೆ, ಪರ್ಷಿಯನ್ ಶೈಲಿಯ ಆಡಂಬರದ ವೇಷಭೂಷಣ ಧರಿಸುತ್ತಿದ್ದ ದೆಹಲಿಯ ಸುಲ್ತಾನ? ಯಾವ ದೆಹಲಿಯ ಸುಲ್ತಾನ ಪರ್ಷಿಯನ್ ಶೈಲಿಯ ಆಡಂಬರದ ವೇಷಭೂಷಣವನ್ನು ಧರಿಸುತ್ತಿದ್ದ? ಅಲಾವುದ್ದೀನ್ ಖಿಲ್ಜಿ, ಘಿಯಾಸುದ್ದೀನ್ ಬಲ್ಬನ್, ಇಲ್ತಮಷ್, ಮುಹಮ್ಮದ್ ಬಿನ್ ತುಘಲಕ್. ಸರಿಯಾದಂತಹ ಉತ್ತರ ಇಲ್ಲಿ ಘಿಯಾಸುದ್ದೀನ್ ಬಲ್ಬನ್. ಈತ ಏನು ಪರ್ಷಿಯನ್ ಶೈಲಿಯ ಆಡಂಬರದ ವೇಷಭೂಷಣವನ್ನು ಧರಿಸುತ್ತಿದ್ದ. ಆಸ್ಥಾನದಲ್ಲಿ ಶಿಸ್ತು ಕ್ರಮವನ್ನು, ಕುರಾನ್ನ ರೀತಿಯಲ್ಲಿ ಆಡಳಿತವನ್ನು, ಒಂದು ಸರ್ವಾಧಿಕಾರಿ ಆಡಳಿತವನ್ನು ಈತ ಜಾರಿಗೆ ತರ್ತಾನೆ. ಈತ ಗುಲಾಮಿ ಸಂತತಿಯಲ್ಲಿ ಬರುವಂತಹ ಒಬ್ಬ ದೆಹಲಿ ಸುಲ್ತಾನ. ಕುತುಬುದ್ದೀನ್ ಐಬಕ್ನಿಂದ ಪ್ರಾರಂಭ ಆಗುತ್ತೆ. ಐಬಕ್ನ ನಂತರ ಬರುವಂತಹ ಇಲ್ತಮಷ್ನ ನಂತರ ಆತನ ಮಗಳು ರಜಿಯಾ ಸುಲ್ತಾನ, ಅದಾದ ನಂತರ ಬಲ್ಬನ್ ಬರ್ತಾನೆ. ಈ ರಜಿಯಾ ಸುಲ್ತಾನ ಏನಿದ್ದಾಳೆ ದೆಹಲಿ ಸುಲ್ತಾನರಲ್ಲಿ ಆಳಿದ ಪ್ರಥಮ ಮಹಿಳೆ ಹೇಳುವಂತಹ ಹೆಗ್ಗಳಿಕೆಗೆ ಈಕೆ ಪಾತ್ರರಾಗಿದ್ದಾಳೆ. ಅಲಾವುದ್ದೀನ್ ಖಿಲ್ಜಿ ಸಂತತಿಯ ಪ್ರಮುಖ ಅರಸನಾಗಿದ್ದಾನೆ. ಆತನ ಮಾರುಕಟ್ಟೆ ಸುಧಾರಣೆಗಳಿಂದ ಆಯ್ತ ಪ್ರಸಿದ್ಧಿಯನ್ನ ಪಡೆದಂಥವನು. ನೆಕ್ಸ್ಟ್ 7ನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳ ರಕ್ಷಕ? ರಾಷ್ಟ್ರಪತಿಗಳು, ಉಚ್ಚ ನ್ಯಾಯಾಲಯ,
ಪ್ರಧಾನಮಂತ್ರಿಗಳು, ಸರ್ವೋಚ್ಚ ನ್ಯಾಯಾಲಯ. ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರೆಯುವಂಥದ್ದು ಯಾವುದನ್ನ? ಸರಿಯಾದ ಉತ್ತರ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯವನ್ನ. ಯಾವುದೇ ಮೂಲಭೂತ ಹಕ್ಕಿಗೆ ತೊಂದರೆ ಉಂಟಾಗಿದೆ ಅಥವಾ ತೊಡಕುಂಟಾಗಿದೆ ಅಂತ ಗೊತ್ತಾದಾಗ ರಿಟ್ ಅರ್ಜಿಗಳ ಮೂಲಕ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾವು ದಾವೆಯನ್ನು ಹೂಡಬಹುದು ಅಥವಾ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೇಸನ್ನು ಮಾಡಬಹುದು. ಇವು ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥದ್ದು. ಸಂವಿಧಾನದ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ಮೂಲಭೂತ ಹಕ್ಕುಗಳ ಕುರಿತಾಗಿ ತಿಳಿಸಲಾಗಿದೆ. ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಂವಿಧಾನಬದ್ಧ ಪರಿಹಾರದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಒಟ್ಟು 6 ಮೂಲಭೂತ ಹಕ್ಕುಗಳಿದೆ. ಆಸ್ತಿಯ ಹಕ್ಕನ್ನು ಸಹ ಮೊದಲು ಮೂಲಭೂತ ಹಕ್ಕನ್ನಾಗಿ ನೀಡಲಾಗಿತ್ತು. ನಂತರ ಅದನ್ನು ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದು ಹಾಕಲಾಗಿದೆ. ಇಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಸರ್ವೋಚ್ಚ ನ್ಯಾಯಾಲಯವನ್ನ ಕರೆಯುವಂಥದ್ದು. ನೆಕ್ಸ್ಟ್ 8ನೇ ಪ್ರಶ್ನೆ. ವಿಶ್ವ ಬ್ಯಾಂಕ್ ಎಂದು ಕರೆಯಲ್ಪಡುವ ಸಂಸ್ಥೆ ಯಾವುದು? ವರ್ಲ್ಡ್ ಬ್ಯಾಂಕ್. ವಿಶ್ವ ಬ್ಯಾಂಕ್ ಅಂದ್ರೆ ವರ್ಲ್ಡ್ ಬ್ಯಾಂಕ್ ಎಂದು ಯಾವ ಒಂದು ಸಂಸ್ಥೆಯನ್ನ ಕರೆಯುವಂಥದ್ದು? WTO, IMF, IBRD, RBI. ವಿಶ್ವ ಬ್ಯಾಂಕ್ ಅಂತ ಯಾವುದನ್ನ ಕರೀತಾರೆ? ಸರಿಯಾದ ಉತ್ತರ ಇಲ್ಲಿ IBRD. IBRDಯನ್ನ ವಿಶ್ವ ಬ್ಯಾಂಕ್ ಅಂತ ಕರೀತಾರೆ. IMF ಇದು IBRD ಒಂದು ಸಂಸ್ಥೆಯಾಗಿದೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರೆಯುವಂಥದ್ದು. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದು ವ್ಯಾಪಾರ ಸಂಸ್ಥೆಯಾಗಿದೆ. ಇನ್ನು RBI ಅಂದ್ರೆ ಭಾರತದ ಕೇಂದ್ರ ಬ್ಯಾಂಕ್ ಅಂತ ಕರೆಯುವಂಥದ್ದು RBIನನ್ನು. ನೆಕ್ಸ್ಟ್ 9ನೇ ಪ್ರಶ್ನೆ. ಯುನೆಸ್ಕೋದ ಕೇಂದ್ರ ಕಚೇರಿ ಇರುವುದು? ಯುನೆಸ್ಕೋದ ಕೇಂದ್ರ ಕಚೇರಿ ಎಲ್ಲಿದೆ? ಹೇಗ್ ಪಟ್ಟಣದಲ್ಲಿ, ಪ್ಯಾರಿಸ್ನಲ್ಲಿ, ನ್ಯೂಯಾರ್ಕ್ನಲ್ಲಿ, ರೋಮ್ನಲ್ಲಿ. ಇಲ್ಲಿ ಸರಿಯಾದಂತಹ ಉತ್ತರ 9ನೇ ಪ್ರಶ್ನೆಗೆ ಆಪ್ಷನ್ 2. ಪ್ಯಾರಿಸ್ನಲ್ಲಿ ಯುನೆಸ್ಕೋದ ಕೇಂದ್ರ ಕಚೇರಿ ಇರುವಂಥದ್ದು. ಹೇಗ್ ಪಟ್ಟಣದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಇರುವಂಥದ್ದು ಹೇಗ್ ಪಟ್ಟಣದಲ್ಲಿ. ಯುನೆಸ್ಕೋ ಅಂದರೆ ಏನು? ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ವಿಶ್ವಸಂಸ್ಥೆಯ ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ವೈಜ್ಞಾನಿಕ ಸಂಸ್ಥೆ ಅಥವಾ ವೈಜ್ಞಾನಿಕ ಒಂದು ಸಂಸ್ಥೆ ಅಂತ ಯುನೆಸ್ಕೋವನ್ನ ಕರೆಯುವಂಥದ್ದು. ನೆಕ್ಸ್ಟ್ 10ನೇ ಪ್ರಶ್ನೆ. ತೀನ್ ಮೂರ್ತಿ ಚೌಕ ಎಲ್ಲಿದೆ? ತೀನ್ ಮೂರ್ತಿ ಚೌಕ ಅಥವಾ ತೀನ್ ಮೂರ್ತಿ ಭವನ್ ಅಂತ ಕರೀತಾರೆ. ಇದು ಇರುವಂಥದ್ದು ಎಲ್ಲಿ? ನವದೆಹಲಿ, ಮುಂಬೈ, ಕಲ್ಕತ್ತಾ, ಪುಣೆ. ತೀನ್ ಮೂರ್ತಿ ಚೌಕ ಇರುವಂಥದ್ದು ಅಥವಾ ತೀನ್ ಮೂರ್ತಿ ಭವನ್ ಇರುವಂಥದ್ದು ನವದೆಹಲಿಯಲ್ಲಿ. ಈ ತೀನ್ ಮೂರ್ತಿ ಚೌಕದಲ್ಲಿ ಏನಿದೆ? ಹೈದರಾಬಾದ್ ಹಾಗೆ ಹೈದರಾಬಾದ್, ಮೈಸೂರು ಹಾಗೂ ಜೋಧ್ಪುರ್ 3 ಒಂದು ಸಂಸ್ಥಾನಗಳ ಸೈನಿಕರ ಒಂದು ಸ್ಮಾರಕಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ ತೀನ್ ಮೂರ್ತಿ ಚೌಕದಲ್ಲಿ. ನೆಕ್ಸ್ಟ್ 11ನೇ ಪ್ರಶ್ನೆ. ಅವಮಾನಕಾರಿ ವರ್ಸೆಲ್ಸ್ ಒಪ್ಪಂದವಾದ ವರ್ಷ? ಈ ವರ್ಸೆಲ್ಸ್ ಒಪ್ಪಂದ ಯಾವಾಗ ಆಗುತ್ತೆ? 1ನೇ ಮಹಾಯುದ್ಧ ಅಥವಾ ವರ್ಲ್ಡ್ ವಾರ್, ವಿಶ್ವ ಯುದ್ಧ ನಡೆದ ನಂತರ ಈ ಒಂದು ವರ್ಸೆಲ್ಸ್ ಒಪ್ಪಂದವನ್ನು ಹಾಕಲಾಗುತ್ತೆ. ಜರ್ಮನಿಯ ಮೇಲೆ ಈ ವರ್ಸೆಲ್ಸ್ ಒಪ್ಪಂದವನ್ನು ಹೇರಲಾಗುತ್ತೆ. ಇದು ಒಪ್ಪಂದ ಆದ ವರ್ಷ ಎಷ್ಟು? 1919, 1920, 1922, 1925. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 1 1919. 1914ರಿಂದ 1918, 1919ರವರೆಗೆ ಈ 1ನೇ ವಿಶ್ವಯುದ್ಧ ಅಥವಾ ಮಹಾಯುದ್ಧ ನಡೆಯುತ್ತೆ. ಅದಾದ ನಂತರ ಮಹಾಯುದ್ಧದ ಕೊನೆಯಲ್ಲಿ ವರ್ಸೆಲ್ಸ್ ಒಪ್ಪಂದವನ್ನು ಮಾಡಲಾಗುತ್ತೆ. ಜರ್ಮನಿಯ ಮೇಲೆ ಅವಮಾನಕರವಾದಂತಹ ಒಪ್ಪಂದ. ಜರ್ಮನಿಯ ಏಕೀಕರಣದ ಸಂದರ್ಭದಲ್ಲಿ ಈ ಅಟೋಮನ್ ಬಿಸ್ಮಾರ್ಕ್ ಪಡೆದುಕೊಂಡಂತಹ, ವಶಪಡಿಸಿಕೊಂಡಂತಹ ಅಥವಾ ಜರ್ಮನಿಯ ಏಕೀಕರಣಗೊಳಿಸಿದಂತಹ ಪ್ರದೇಶಗಳನ್ನು ವಾಪಸ್ ಪಡೆದುಕೊಳ್ತಾರೆ. ಈ ಅವಮಾನಕರ ಒಪ್ಪಂದಗಳೇ ಮುಂದೆ ಅವರ ಸರ್ವಾಧಿಕಾರಿ ಹಿಟ್ಲರ್ನ ಸರ್ವಾಧಿಕಾರಿಯ ಆಳ್ವಿಕೆಗೆ ಒಂದು ಬುನಾದಿ ಆಗತ್ತೆ, ನಾಂದಿ ಆಗತ್ತೆ ಅಂತ ಹೇಳಲಾಗತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ. 2ನೇ ಮಹಾಯುದ್ಧದ ಆಕ್ಸಿಸ್ ಬಣದ ಸದಸ್ಯ ದೇಶ? ಈ ಕೊಟ್ಟಿರುವಂತಹ ಬ್ರಿಟನ್, ಫ್ರಾನ್ಸ್, ರಷ್ಯಾ, ಜಪಾನ್ ಈ 4 ದೇಶಗಳಲ್ಲಿ ಆಕ್ಸಿಸ್ ಬಣದ ಸದಸ್ಯ ದೇಶ ಯಾವುದು? ಸರಿಯಾದಂತಹ ಉತ್ತರ ಇಲ್ಲಿ 12ನೇ ಪ್ರಶ್ನೆಗೆ ಆಪ್ಷನ್ 4 ಜಪಾನ್. ಇದು ಆಕ್ಸಿಸ್ ಬಣದ ಅಥವಾ ಶತ್ರು ಬಣ ಅಂತ ಕರೆಯುವಂಥದ್ದು. ಈ ಉಳಿದ ಬ್ರಿಟನ್, ಫ್ರಾನ್ಸ್, ರಷ್ಯಾ ಇವು ಮಿತ್ರ ಬಣದ ದೇಶಗಳಾಗಿದ್ದಾವೆ. ಇಲ್ಲಿ ಜಪಾನ್ ಮಾತ್ರ ಆಕ್ಸಿಸ್ ಬಣದ ಒಂದು ದೇಶ ಆಗಿದೆ. ನೆಕ್ಸ್ಟ್
13ನೇ ಪ್ರಶ್ನೆ, ಪತ್ರಿಕೆಗಳಿಲ್ಲದ ನಾಯಕ ರೆಕ್ಕೆ ಇಲ್ಲದ ಪಕ್ಷಿಯಂತೆ ಎಂದವರು. ಯಾರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ? ಹೇಳಿಕೆಯನ್ನು ಪತ್ರಿಕೆಗಳಿಲ್ಲದ ನಾಯಕ ರೆಕ್ಕೆ ಇಲ್ಲದ ಪಕ್ಷಿಯಂತೆ. ಡಾಕ್ಟರ್ BR ಅಂಬೇಡ್ಕರ್, ದಾದಾಬಾಯಿ ನವರೋಜಿ, ಬಾಲಗಂಗಾಧರ್ ತಿಲಕ್, ಸುಭಾಷ್ ಚಂದ್ರ ಬೋಸ್. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 1 ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ರೀತಿಯಾಗಿ ಹೇಳಿರುವಂಥದ್ದು. ಪತ್ರಿಕೆಗಳಿಲ್ಲದ ನಾಯಕ ರೆಕ್ಕೆ ಇಲ್ಲದ ಪಕ್ಷಿಯಂತೆ ಎಂದು ಹೇಳಿದ್ದಾರೆ. ಇವರನ್ನ ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ. ಸಂವಿಧಾನ ಶಿಲ್ಪಿ ಅಂತ ಅಂಬೇಡ್ಕರ್ ಅವರನ್ನ ಕರೆಯುವಂಥದ್ದು. ಸಂವಿಧಾನ ರಚನೆಯಲ್ಲಿ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಸಂವಿಧಾನ ರಚನೆಯಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸಿದಂಥವರು. ದಾದಾಬಾಯಿ ನವರೋಜಿಯನ್ನು ಭಾರತದ ವೃದ್ಧ ಪಿತಾಮಹ ಅಂತ ಕರಿತಾ ಇದ್ರು. ಭಾರತದ ಸಂಪತ್ತು ಇಂಗ್ಲೆಂಡ್ಗೆ ಯಾವ ರೀತಿಯಾಗಿ ಹೋಯಿತು, ಯಾವ ರೀತಿಯಾಗಿ ಭಾರತದ ಸಂಪತ್ತು ಇಂಗ್ಲೆಂಡ್ಗೆ ಸೇರ್ತು ಅನ್ನುವಂಥದ್ದನ್ನ ಸಂಪತ್ತಿನ ಸೋರುವಿಕೆ ಸಿದ್ಧಾಂತದ ಮೂಲಕ ಇವರು ತಿಳಿಸ್ಕೊಟ್ಟಿದ್ದಾರೆ. ಬಾಲಗಂಗಾಧರ್ ತಿಲಕ್ ಇವರು ಒಬ್ರು ತೀವ್ರಗಾಮಿ ನಾಯಕರಾಗಿದ್ದಂಥವ್ರು. ಗೀತಾ ರಹಸ್ಯ ಹೇಳುವಂಥ ಕೃತಿಯನ್ನ ಬರೆದಂಥವ್ರು. ಸುಭಾಷ್ ಚಂದ್ರ ಬೋಸ್ ಭಾರತ ಒಂದು ಸ್ವತಂತ್ರ ಸಂಗ್ರಾಮದ ಅಗ್ರಗಣ್ಯ ನಾಯಕರು ಇವರಾಗಿರ್ತಾರೆ. ಇವರು ಭಾರತದ ಹೊರಗಿನಿಂದ ಬೇರೆ ದೇಶಗಳಿಂದ ಭಾರತವನ್ನ ಸ್ವತಂತ್ರಗೊಳಿಸುವಂತಹ ಒಂದು ಪ್ರಯತ್ನವನ್ನ ಪಟ್ಟಂಥವ್ರು. ನೆಕ್ಸ್ಟ್ 14ನೇ ಪ್ರಶ್ನೆ, ಕಾಗೆ ಬಂಗಾರ ಎಂದು ಪ್ರಸಿದ್ಧಿ ಪಡೆದಿರುವಂಥದ್ದು. ಕಲ್ಲಿದ್ದಲು, ಪೆಟ್ರೋಲಿಯಂ, ಅಭ್ರಕ, ಬಾಕ್ಸೈಟ್. ಸರಿಯಾದಂತಹ ಉತ್ತರ ಇಲ್ಲಿ 14ನೇ ಪ್ರಶ್ನೆಗೆ ಅಭ್ರಕವನ್ನು ಕಾಗೆ ಬಂಗಾರ ಎಂದು ಕರೆಯುವಂಥದ್ದು. ಕಲ್ಲಿದ್ದಲು ಇದನ್ನ ಕಪ್ಪು ಬಂಗಾರ ಅಥವಾ ಕಪ್ಪು ಬಂಗಾರ ಅಂತ ಕರೀತಾರೆ. ಇನ್ನು ಪೆಟ್ರೋಲಿಯಂ ಅನ್ನು ದ್ರವರೂಪದ ಚಿನ್ನ ಅಂತ ಪೆಟ್ರೋಲಿಯಂ ಅನ್ನು ಕರೀತಾರೆ. ಕಾಗೆ ಬಂಗಾರ ಅಂತ ಕರೆಯುವಂಥದ್ದು ಅಭ್ರಕವನ್ನು. ನೆಕ್ಸ್ಟ್ 15ನೇ ಪ್ರಶ್ನೆ, ಇದು ಆಂಧ್ರ ಪ್ರದೇಶದ ಪ್ರಸಿದ್ಧ ಬಂದರಾಗಿದೆ. ಚೆನ್ನೈ, ವಿಶಾಖಪಟ್ಟಣ, ಪಾರಾದೀಪ್, ಕೊಚ್ಚಿನ್. ಆಂಧ್ರ ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ಪ್ರಸಿದ್ಧವಾದಂತಹ ವಿಶಾಲವಾದಂತಹ ಬಂದರು ಯಾವುದು? ಅದು ವಿಶಾಖಪಟ್ಟಣ ಬಂದರು. ಆಪ್ಷನ್ 2 ಸರಿಯಾದಂತಹ ಉತ್ತರ ಆಗಿದೆ, ವಿಶಾಖಪಟ್ಟಣ. ಇಲ್ಲಿ ನಾವು ಬಂದರುಗಳ ವಿಷಯಕ್ಕೆ ಬಂದ್ರೆ ಮುಂಬೈ ಬಂದರನ್ನು ಭಾರತದ ಹೆಬ್ಬಾಗಿಲು ಅಂತ ಕರಿತೇವೆ. ನವಮಂಗಳೂರು ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೆಯುವಂಥದ್ದು. ಕಲ್ಕತ್ತಾ ಬಂದರನ್ನ ಚಹಾದ ಬಂದರು, ಭಾರತದ ಚಹಾದ ಬಂದರು ಅಂತ ಕರಿತೇವೆ. ಈ ಮುಂಬೈ ಬಂದರಿನ ಒತ್ತಡವನ್ನ ತಗ್ಗಿಸ್ಲಿಕ್ಕಾಗಿ ಅಥವಾ ಒತ್ತಡವನ್ನ ಕಡಿಮೆ ಮಾಡ್ಲಿಕ್ಕಾಗಿ ನೌಶೇವಾ ಬಂದರನ್ನ ರಚನೆ ಮಾಡಲಾಗುತ್ತೆ. ಹಾಗೆ ಕಲ್ಕತ್ತಾ ಬಂದರಿನಲ್ಲಿ ಆಗಾಗ ಹೂಳು ತುಂಬಿಕೊಳ್ಳೋದ್ರಿಂದ ಹಾಲ್ಡಿಯಾ ಬಂದರನ್ನ, ಅದಕ್ಕೆ ಪರ್ಯಾಯವಾಗಿ ಹಾಲ್ಡಿಯಾ ಹೇಳುವಂತ ಒಂದು ಬಂದರನ್ನು ಸಹ ನಿರ್ಮಾಣ ಮಾಡಲಾಗಿದೆ. ಇನ್ನು 16ನೇ ಪ್ರಶ್ನೆ, ಭಾರತದಲ್ಲಿ ಹಣಕಾಸು ವರ್ಷದ ಆರಂಭದ ದಿನ. ಭಾರತದ ಹಣಕಾಸು ವರ್ಷ ಯಾವಾಗ ಆರಂಭ ಆಗುತ್ತೆ? ಜನವರಿ 1, ಮಾರ್ಚ್ 31, ಏಪ್ರಿಲ್ 1, ಜುಲೈ 1. ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 3 ಏಪ್ರಿಲ್ 1ರಿಂದ ಭಾರತದ ಹಣಕಾಸು ವರ್ಷ, ಆರ್ಥಿಕ ವರ್ಷ ಆರಂಭ ಆಗುತ್ತೆ. ಆರ್ಥಿಕ ವರ್ಷ ಏಪ್ರಿಲ್ 1ರಿಂದ ಆರಂಭವಾಗಿ ಮುಂದಿನ ವರ್ಷ, ಅದರ ನೆಕ್ಸ್ಟ್ ಇಯರ್ ಮಾರ್ಚ್ 31ರವರೆಗೆ ಈ ಒಂದು ಹಣಕಾಸು ವರ್ಷ ಇರುವಂಥದ್ದು. ನೆಕ್ಸ್ಟ್ 17ನೇ ಪ್ರಶ್ನೆ, ಜಿಲ್ಲಾ ಪಂಚಾಯತ್ಗೆ ರಾಜ್ಯ ಸರ್ಕಾರ ನೇಮಿಸುವ ಮುಖ್ಯ ಅಧಿಕಾರಿ. ಜಿಲ್ಲಾ ಪಂಚಾಯತ್ಗೆ ರಾಜ್ಯ ಸರ್ಕಾರ ಯಾವ ಮುಖ್ಯ ಅಧಿಕಾರಿಯನ್ನು ನೇಮಿಸಿದೆ? ಕಾರ್ಯನಿರ್ವಾಹಕ ಅಧಿಕಾರಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಕಾರ್ಯನಿರ್ವಹಣಾ ಅಧಿಕಾರಿ, ಕಾರ್ಯಾಧ್ಯಕ್ಷರು, ಅಧ್ಯಕ್ಷರು. ಸರಿಯಾದ ಉತ್ತರ ಇಲ್ಲಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ. ಇಲ್ಲಿ 3 ಹಂತದ ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನೋಡ್ತೇವೆ. ಗ್ರಾಮ ಪಂಚಾಯತ್ಗೆ PDOವನ್ನು ನೇಮಿಸ್ತಾರೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ. ಇನ್ನು ತಾಲೂಕಾ ಪಂಚಾಯತ್ಗೆ ನೇಮಿಸುವಂಥದ್ದು EO, ಎಕ್ಸಿಕ್ಯೂಟಿವ್ ಆಫೀಸರ್, ಕಾರ್ಯನಿರ್ವಹಣಾ ಅಧಿಕಾರಿಯನ್ನ. ಇನ್ನು ಜಿಲ್ಲಾ ಪಂಚಾಯತ್ಗೆ CEO ಅಂತ ಕರಿತೇವೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯನ್ನ ರಾಜ್ಯ ಸರ್ಕಾರದಿಂದ ನೇಮಿಸುವಂತಹ ಅಧಿಕಾರಿಗಳಾಗಿದ್ದಾರೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಡೆಮಾಕ್ರಸಿಯ ಮೂಲ ಪದ ಡೆಮಾಕ್ರೇಷಿಯಾ ಈ ಭಾಷೆಯ ಪದವಾಗಿದೆ. ಗ್ರೀಕ್, ಲ್ಯಾಟಿನ್, ಸ್ಪ್ಯಾನಿಷ್, ಫ್ರೆಂಚ್. ಡೆಮಾಕ್ರಸಿ ಹೇಳುವಂತಹ ಪದದ ಮೂಲ ಪದ ಡೆಮಾಕ್ರೇಷಿಯಾ ಹೇಳುವಂಥದ್ದು. ಇದು ಈ ಭಾಷೆಯ ಒಂದು ಪದ ಆಗಿದೆ. ಸರಿಯಾದ ಉತ್ತರ ಇದು ಗ್ರೀಕ್ ಭಾಷೆಯ ಪದ ಆಗಿದೆ. ಇದರ ಅರ್ಥ ಜನರ ಆಡಳಿತ ಹೇಳುವಂಥ ಅರ್ಥವನ್ನ ಕೊಡುವಂಥದ್ದು ಈ ಒಂದು ಪದದ ಅರ್ಥ ಆಗಿದೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಪ್ರತ್ಯಕ್ಷ ಪ್ರಜಾಪ್ರಭುತ್ವವು ಪ್ರಾಚೀನ ಗ್ರೀಕ್ ಮತ್ತು ಪ್ರಸ್ತುತ ಈ ದೇಶದಲ್ಲಿ ಚಾಲ್ತಿಯಲ್ಲಿದೆ. ನಾರ್ವೆ, ಸ್ವಿಟ್ಜರ್ಲ್ಯಾಂಡ್,
ಕ್ಯೂಬಾ, ಇಟಲಿ. ಪ್ರತ್ಯಕ್ಷ ಪ್ರಜಾಪ್ರಭುತ್ವ, ಜನರೇ ನೇರವಾಗಿ ಒಂದು ದೇಶದ ಪ್ರಥಮ ಪ್ರಜೆಯನ್ನ ಆಯ್ಕೆ ಮಾಡುವಂಥದ್ದು, ಚುನಾವಣೆಯ ಮೂಲಕ ಆಯ್ಕೆ ಮಾಡುವಂಥದ್ದು. ಇದು ಪ್ರಾಚೀನ ಗ್ರೀಕ್ನಲ್ಲಿತ್ತು, ಪ್ರಸ್ತುತ ಯಾವ ದೇಶದಲ್ಲಿ ಚಾಲ್ತಿಯಲ್ಲಿದೆ ಅನ್ನುವಂಥದ್ದು ಪ್ರಶ್ನೆ. ಪ್ರಸ್ತುತ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಚಾಲ್ತಿಯಲ್ಲಿದೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವ. ನೆಕ್ಸ್ಟ್ 20ನೇ ಪ್ರಶ್ನೆ. ಕಂಚಿಯ ಪಲ್ಲವರ ಸ್ಥಾಪಕ ಯಾರು? ಮಹೇಂದ್ರವರ್ಮ, ನರಸಿಂಹವರ್ಮ, ಶಿವಸ್ಕಂದವರ್ಮ, ಶ್ರೀಪುರುಷ. ಕಂಚಿಯ ಪಲ್ಲವರು ತಮಿಳುನಾಡಿನಲ್ಲಿ ಕಂಚಿಯನ್ನ ಆಳದಂತಹ ಒಂದು ಪ್ರಮುಖ ರಾಜಮನೆತನ. ಕಂಚಿಯ ಪಲ್ಲವರ ಸ್ಥಾಪಕ ಯಾರು? ಸರಿಯಾದ ಉತ್ತರ ಇಲ್ಲಿ ಶಿವಸ್ಕಂದವರ್ಮ. ಆಪ್ಷನ್ 3 ಏನಿದೆ ಶಿವಸ್ಕಂದವರ್ಮ, ಈತ ಕಂಚಿಯ ಪಲ್ಲವರ ಸ್ಥಾಪಕ. ಈ ಸ್ಥಾಪಕರ ಲಿಸ್ಟ್ ಅನ್ನು ಒಂದು ಕಡೆ, ಈಗ ಫಾರ್ ಎಕ್ಸಾಂಪಲ್ ಮೌರ್ಯರ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಹಾಗೆ ಅದರ ನೆಕ್ಸ್ಟ್ ಬರುವಂತಹ ಮೌರ್ಯರ ನಂತರ ಬರುವಂತಹವರು ಕುಶಾಣರ ಸ್ಥಾಪಕ ಕುಜಲ್ಕಡ್ ಫೀಸಸ್. ಹಾಗೆ ಗುಪ್ತರ ಸ್ಥಾಪಕ 1ನೇ ಚಂದ್ರಗುಪ್ತ. ಅದರ ನೆಕ್ಸ್ಟ್ ವರ್ಧನರ ಸ್ಥಾಪಕ ಪುಷ್ಯಭೂತಿ. ಈ ರೀತಿಯಾಗಿ ಯಾವ ಒಂದು ರಾಜಮನೆತನದ ಸ್ಥಾಪಕರು ಯಾರ್ಯಾರು ಅನ್ನುವಂಥದ್ದು. ವರ್ಧನರ ಸ್ಥಾಪಕ ಪುಷ್ಯಭೂತಿ. ಈ ರೀತಿಯಾಗಿ ಯಾವ ಒಂದು ರಾಜಮನೆತನದ ಸ್ಥಾಪಕರು ಯಾರ್ಯಾರು ಅನ್ನುವಂಥದ್ದು. ಹಾಗೆ ಆ ಒಂದು ರಾಜಮನೆತನದ ಆ ಒಂದು ರಾಜವಂಶದ ಪ್ರಸಿದ್ಧ ಅರಸರು ಯಾರು ಅನ್ನುವಂಥದ್ದನ್ನ ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡು ಅದನ್ನ ದಿನಕ್ಕೆ 1 ಅಥವಾ 2 ಬಾರಿ ನೋಡೋದ್ರಿಂದ ಅದು ಯಾವಾಗಲೂ ಮೆಮೊರೈಸ್ಡ್ ಆಗಿ ಇರುವಂಥದ್ದು. ಇಲ್ಲಿ ಕಂಚಿಯ ಪಲ್ಲವರ ಸ್ಥಾಪಕ ಶಿವಸ್ಕಂದವರ್ಮ. ಅದೇ ಸಮಯದಲ್ಲಿ ಕರ್ನಾಟಕದಲ್ಲಿ ಕದಂಬರ ಅರಸರ ಸ್ಥಾಪನೆ ಆಗುತ್ತೆ. ಮಯೂರವರ್ಮ ಕದಂಬರ ಸ್ಥಾಪಕ. ಮಯೂರವರ್ಮನಿಗೂ ಶಿವಸ್ಕಂದವರ್ಮನಿಗೂ ವೈರತ್ವ ಇತ್ತು. ಮಯೂರವರ್ಮನು ಕಂಚಿಗೆ ವಿದ್ಯಾಭ್ಯಾಸಕ್ಕೆ ಹೋದಾಗ ಈ ಶಿವಸ್ಕಂದವರ್ಮನ ಸೇನಾಧಿಕಾರಿಗಳು ಅಥವಾ ಸೇನೆ ಏನಿದೆ ಮಯೂರವರ್ಮನಿಗೆ ಅವಮಾನವನ್ನ ಮಾಡುತ್ತೆ. ಹಾಗಾಗಿ ಬ್ರಾಹ್ಮಣನಾದಂತಹ ಮಯೂರವರ್ಮನು ತನ್ನ ಧರ್ಮವನ್ನ ಬಿಟ್ಟು, ತನ್ನ ಬ್ರಾಹ್ಮಣತ್ವವನ್ನು ಬಿಟ್ಟು ಕ್ಷತ್ರಿಯನಾಗಿ ಯುದ್ಧವನ್ನ ಮಾಡ್ತಾನೆ, ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ಅನ್ನುವಂಥ ಒಂದು ಕಥೆ ಇದೆ. ನೆಕ್ಸ್ಟ್ 21ನೇ ಪ್ರಶ್ನೆ. ರಾಜನಿಗೆ ಸಹಾಯಕವಾಗಿ ಮಂತ್ರಾಲೋಚನೆ ಸಭೆ ಇದ್ದ ರಾಜಮನೆತನ. ರಾಜನಿಗೆ ಸಹಾಯವನ್ನ ಮಾಡಲಿಕ್ಕೆ ಮಂತ್ರಾಲೋಚನೆ ಹೇಳುವಂತ ಒಂದು ಸಭೆ ಇತ್ತು. ಇದು ಯಾವ ರಾಜಮನೆತನದಲ್ಲಿ? ಮೌರ್ಯ ಸಾಮ್ರಾಜ್ಯ, ಶಾತವಾಹನರ ಸಾಮ್ರಾಜ್ಯ, ಗಂಗ ಸಾಮ್ರಾಜ್ಯ, ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯ. ಸರಿಯಾದ ಉತ್ತರ ಇಲ್ಲಿ ಗಂಗರ ಸಾಮ್ರಾಜ್ಯದಲ್ಲಿ ಮಂತ್ರಾಲೋಚನೆ ಹೇಳುವಂತ ಒಂದು ಸಭೆ ಇತ್ತು. ಈ ಸಭೆ ರಾಜರಿಗೆ ಆಡಳಿತದಲ್ಲಿ ಸಹಾಯವನ್ನ ಮಾಡ್ತಾ ಇತ್ತು. ರಾಜರಿಗೆ ಸಹಾಯಕವಾಗಿದ್ದಂತ ಇದು ಸಭೆ ಆಗಿತ್ತು. ಈ ಗಂಗರ ವಿಷಯಕ್ಕೆ ನಾವು ಬರೋದಾದ್ರೆ ಸುದೀರ್ಘವಾಗಿ ಆಳ್ವಿಕೆಯನ್ನ ಮಾಡಿದಂತಹ ಒಂದು ದಕ್ಕನಿನಲ್ಲಿ ಸುದೀರ್ಘವಾಗಿ ಆಳ್ವಿಕೆಯನ್ನ ಮಾಡಿದಂತಹ ಒಂದು ರಾಜಮನೆತನ ಕೋಲಾರ ಅಥವಾ ಕುವಲಾಲಪುರ, ಹಾಗೆ ತಲಕಾಡು ಮತ್ತು ಮಣ್ಣೆ ಅಥವಾ ಮಾನ್ಯಪುರ, ಈ 3 ಇವರ ರಾಜಧಾನಿಯಾಗಿತ್ತು. ಕೊಂಗಣಿ ವರ್ಮ ಅಥವಾ ದಡಿಗ ಅಥವಾ ಕೊಂಗಣಿ ವರ್ಮನಿಂದ ಈ ಒಂದು ಗಂಗ ಸಾಮ್ರಾಜ್ಯವು ಸ್ಥಾಪನೆ ಆಗುತ್ತೆ. ದುರ್ವಿನೀತ ಇದರ ಪ್ರಸಿದ್ಧ ಅರಸ. ಚಾವುಂಡರಾಯ ಪ್ರಸಿದ್ಧ ಮಂತ್ರಿ. ಶ್ರವಣಬೆಳಗೊಳದ ಗೊಮ್ಮಟೇಶ್ವರವನ್ನ ಸ್ಥಾಪನೆಯನ್ನ ಮಾಡಿದಂಥವನು. ಇವಿಷ್ಟು ಗಂಗರಿಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಅಂಶಗಳು. ನೆಕ್ಸ್ಟ್ 22ನೇ ಪ್ರಶ್ನೆ. 1875ರಲ್ಲಿ ಭಾರತದಲ್ಲಿ ಮೊದಲ ಷೇರು ಮಾರುಕಟ್ಟೆ ಆರಂಭವಾಗಿದ್ದು. ಭಾರತದಲ್ಲಿ ಮೊಟ್ಟ ಮೊದಲ ಷೇರು ಮಾರುಕಟ್ಟೆ 1875ರಲ್ಲಿ ಪ್ರಾರಂಭ ಆಗುತ್ತೆ. ಎಲ್ಲಿ ಪ್ರಾರಂಭ ಆಗುತ್ತೆ? ದೆಹಲಿಯಲ್ಲಿ, ಕಲ್ಕತ್ತಾದಲ್ಲಿ, ಮುಂಬೈನಲ್ಲಿ, ಪುಣೆಯಲ್ಲಿ. ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 3 ಮುಂಬೈಯಲ್ಲಿ ಪ್ರಾರಂಭ ಆಗುತ್ತೆ ಮೊದಲ ಷೇರು ಮಾರುಕಟ್ಟೆ. ಭಾರತದಲ್ಲಿ ಷೇರು ಮಾರ್ಕೆಟ್ ಮೊದಲು ಪ್ರಾರಂಭ ಆಗಿರುವಂಥದ್ದು ಮುಂಬೈನಲ್ಲಿ 1875ರಲ್ಲಿ. ನೆಕ್ಸ್ಟ್ 23ನೇ ಪ್ರಶ್ನೆ. 2 ವಿಶಾಲವಾದ ಸಮುದ್ರಗಳನ್ನು ಸಂಪರ್ಕಿಸುವ 2 ಭೂಭಾಗಗಳ ಮಧ್ಯೆ ಕಿರಿದಾದ ಜಲಭಾಗ. 2 ವಿಶಾಲವಾದ ಸಮುದ್ರಗಳನ್ನು ಸೇರಿಸುತ್ತೆ, ಅಂದ್ರೆ 2 ವಿಶಾಲವಾದಂತಹ ಭೂಭಾಗವನ್ನ ಪ್ರತ್ಯೇಕಿಸುತ್ತೆ. 2 ವಿಶಾಲವಾದ ಸಮುದ್ರವನ್ನ ಸೇರಿಸುವಂತೆ 2 ವಿಶಾಲವಾದ ಭೂಭಾಗಗಳನ್ನು ಪ್ರತ್ಯೇಕಿಸುವಂತೆ ಒಂದು ಮಧ್ಯದ ಕಿರಿದಾದ ಜಲಭಾಗವನ್ನ ಏನಂತಾರೆ? ಭೂಸಂಧಿ, ಭೂಖಂಡ, ಕಾರಿ, ಜಲಸಂಧಿ. ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 4 ಜಲಸಂಧಿ ಅಂತ ಕರೆಯುವಂಥದ್ದು. ಅದಕ್ಕೆ ವಿರುದ್ಧವಾಗಿ
ಎರಡು ವಿಶಾಲವಾದ ಸಮುದ್ರಗಳನ್ನು ಬೇರ್ಪಡಿಸುವಂತೆ, ಎರಡು ವಿಶಾಲವಾದ ಭೂಭಾಗಗಳನ್ನು ಸೇರಿಸುವಂತೆ ಇರುವಂತಹ ಒಂದು ಕಿರಿದಾದ ಭೂಭಾಗವನ್ನು ಭೂಸಂಧಿ ಅಥವಾ ಭೂಕಂಠ ಅಂತ ಕರೀತಾರೆ. ಎರಡು ಒಂದಕ್ಕೊಂದು ವಿರುದ್ಧ ಆಗಿರುವಂಥದ್ದು. ಜಲಸಂಧಿಯಲ್ಲಿ ಸಮುದ್ರಗಳನ್ನು ಸೇರಿಸುತ್ತೆ, ಭೂಭಾಗವನ್ನು ಬೇರ್ಪಡಿಸುತ್ತೆ. ಅದೇ ಭೂಕಂಠದಲ್ಲಿ ಭೂಭಾಗವನ್ನು ಸೇರಿಸುತ್ತೆ, ಸಮುದ್ರವನ್ನು ಬೇರ್ಪಡಿಸುತ್ತೆ. ನೆಕ್ಸ್ಟ್ 24ನೇ ಪ್ರಶ್ನೆ. ಅತ್ಯಂತ ಪ್ರಾಚೀನ ಮತ್ತು ಸರಳ ಸಮಾಜ: ಪಶುಪಾಲನಾ ಸಮಾಜ, ಬೇಟೆಯಾಡುವ ಹಾಗೂ ಆಹಾರ ಸಂಗ್ರಹಿಸುವ ಸಮಾಜ, ಕೃಷಿ ಸಮಾಜ, ಕೈಗಾರಿಕಾ ಸಮಾಜ. ಅತ್ಯಂತ ಪ್ರಾಚೀನ, ಮಾನವನ ಅತ್ಯಂತ ಪುರಾತನದಲ್ಲಿದ್ದಂತಹ ಸಮಾಜ ಯಾವುದು? ಸರಿಯಾದ ಉತ್ತರ ಬೇಟೆಯಾಡುವ ಹಾಗೂ ಆಹಾರ ಸಂಗ್ರಹಿಸುವ ಸಮಾಜ. ಇಲ್ಲಿ ಮಾನವ ಅಲೆಮಾರಿಯಾಗಿದ್ದ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆಹಾರವನ್ನು ಹುಡುಕಿಕೊಂಡು ಅಲೆದಾಡ್ತಾ ಇದ್ದ, ಸಿಗುವಂತಹ ಪ್ರಾಣಿಗಳನ್ನು ಬೇಟೆಯಾಡಿ ಆಹಾರವನ್ನು ಸಂಗ್ರಹಿಸ್ತಾ ಇದ್ದ. ಇಲ್ಲಿ ಯಾವುದೇ ಸಂಪತ್ತನ್ನು ಸಂಗ್ರಹಿಸುವ, ಆಸ್ತಿಯನ್ನು ಮಾಡಬೇಕು ಹೇಳುವಂಥ ಯಾವುದೇ ಉದ್ದೇಶ ಇಲ್ಲಿ ಇರೋದಿಲ್ಲ. ಈ ಬೇಟೆಯಾಡುವ ಆಹಾರ ಸಂಗ್ರಹಿಸುವ ಸಮಾಜದ ನಂತರ ಬರುವಂಥದ್ದು ಪಶುಪಾಲನಾ ಸಮಾಜ ಬರುತ್ತೆ. ಮೀನುಗಾರಿಕಾ ಸಮಾಜ ಮತ್ತು ಪಶುಪಾಲನಾ ಸಮಾಜ ಬರುತ್ತೆ. ತಮ್ಮ ಒಂದು ಜೀವನಕ್ಕಾಗಿ ಪಶುಗಳನ್ನು ಹಿಂಡು ಹಿಂಡಾಗಿ ಸಾಕುವಂತಹ ಸಮಾಜವನ್ನು ಪಶುಪಾಲನಾ ಸಮಾಜ ಅಂತ ಕರಿತೇವೆ. ಅದಾದ ನಂತರ ಅವರು ಒಂದೆಡೆ ನೆಲೆ ನಿಲ್ಲಲಿಕ್ಕೆ ಪ್ರಾರಂಭ ಆಗ್ತಾರೆ. ಅಲ್ಲಿ ಗ್ರಾಮಗಳ ಉದಯ ಆಗುತ್ತೆ. ಒಂದೆಡೆ ನೆಲೆ ನಿಂತು ಭೂಮಿಯನ್ನು ಅಗೆದು ಬೆಳೆಗಳನ್ನು ಬೆಳೆಯುವಂಥದ್ದನ್ನು ಪ್ರಾರಂಭ ಮಾಡ್ತಾರೆ. ಆವಾಗ ಕೃಷಿ ಸಮಾಜ ಪ್ರಾರಂಭ ಆಗುತ್ತೆ, ಕೃಷಿ ಸಮಾಜದ ಬೆಳವಣಿಗೆ ಆಗುತ್ತೆ. ಅದಾದ ಮೇಲೆ ಕೈಗಾರಿಕಾ ಸಮಾಜ, ದೊಡ್ಡ ದೊಡ್ಡ ಕೈಗಾರಿಕೆಗಳು ಪ್ರಾರಂಭ ಆಗುತ್ತೆ, ಶ್ರಮ ವಿಭಜನೆ ಉಂಟಾಗುತ್ತೆ, ಕೆಲಸಗಳಲ್ಲಿ ಕರಕುಶಲತೆ ಉಂಟಾಗುತ್ತೆ, ಇವೆಲ್ಲವೂ ಪ್ರಾರಂಭ ಆಗುತ್ತೆ. ಇಲ್ಲಿ ಫಸ್ಟ್ ಇರುವಂಥದ್ದು ಬೇಟೆಯಾಡುವ ಹಾಗೂ ಆಹಾರ ಸಂಗ್ರಹಿಸುವ ಸಮಾಜ. ಈ ಪ್ರಶ್ನೆಗೆ ಸರಿಯಾದ ಉತ್ತರವೂ ಸಹ ಇದೆ. ಅದಾದ ನಂತರ ಪಶುಪಾಲನಾ ಸಮಾಜ ಬರುತ್ತೆ, ಅದಾದ ನಂತರ ಕೃಷಿ ಸಮಾಜ ಬರುತ್ತೆ, ಲಾಸ್ಟ್ ಕೈಗಾರಿಕಾ ಸಮಾಜ. ಈಗ ಮಾಹಿತಿ ತಂತ್ರಜ್ಞಾನದ ಸಮಾಜದಲ್ಲಿ ಇರುವಂಥದ್ದು. ನೆಕ್ಸ್ಟ್ 25ನೇ ಪ್ರಶ್ನೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಈ ಪ್ರಶ್ನೆಯಲ್ಲಿ ಬಂದಿರುವ ಉದ್ದೇಶ, ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾವ ಉದ್ದೇಶವನ್ನ ತಿಳಿಲಿಕ್ಕಾಗಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ? ತಿಳುವಳಿಕೆ, ಅನ್ವಯ, ಜ್ಞಾನ, ಕೌಶಲ. ಸರಿಯಾದಂತಹ ಉತ್ತರ ಇಲ್ಲಿ ಜ್ಞಾನ, ಆಪ್ಷನ್ 3. ವಿದ್ಯಾರ್ಥಿಗಳಲ್ಲಿ ಜ್ಞಾನ ಹೇಗಿದೆ, ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ತಿಳಿಲಿಕ್ಕೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು, ಗಂಗರ ಸ್ಥಾಪಕ ಯಾರು, ಗಂಗರ ರಾಜಧಾನಿ ಯಾವುದಾಗಿತ್ತು, ಕದಂಬರ ರಾಜಧಾನಿ ಯಾವುದಾಗಿತ್ತು, ಈ ರೀತಿಯಾಗಿ ತಿಳಿಸುವಂಥದ್ದು. ಇನ್ನು ಕೌಶಲ ಅಂದರೆ ಸ್ಕಿಲ್, ಅವರಿಗೆ ಪ್ರಯೋಗವನ್ನು ಮಾಡಲಿಕ್ಕೆ ಕೊಡುವಂಥದ್ದು. ಅನ್ವಯ ಅಂದರೆ ವಿವರಿಸಿ, ಚರ್ಚಿಸಿ, ಹೋಲಿಕೆಯನ್ನು ಮಾಡಿ, ವ್ಯತ್ಯಾಸೀಕರಿಸಿ, ಈ ರೀತಿಯಾದಂಥ ಪ್ರಶ್ನೆ ಬಂದರೆ ಅದು ಅನ್ವಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳಾಗತ್ತೆ. ಇನ್ನು ತಿಳುವಳಿಕೆಗೆ ಹೆಸರಿಸಿ, ಅವುಗಳ ಹೆಸರನ್ನು ಬರೆಯಿರಿ, ಈ ರೀತಿಯಾದಂತಹ ಪ್ರಶ್ನೆಗಳು ತಿಳುವಳಿಕೆಗೆ ಸಂಬಂಧಪಟ್ಟಿರುವಂಥದ್ದು. ನೆಕ್ಸ್ಟ್ 26ನೇ ಪ್ರಶ್ನೆ. ಶಿಕ್ಷಣವು ಮಗುವಿನ ವ್ಯಕ್ತಿತ್ವದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ತರುತ್ತದೆ ಎಂದವರು. ಈ ಒಂದು ಹೇಳಿಕೆಯನ್ನು ನೀಡಿದಂಥವರು ಯಾರು? ಶಿಕ್ಷಣ ಹೇಳುವಂಥದ್ದು ಮಗುವಿನಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ತರುತ್ತದೆ ಅಂತ ಹೇಳಿದವರು ಯಾರು? ರಾಧಾಕೃಷ್ಣನ್, ಗೋಪಾಲ್ ಕೃಷ್ಣ ಗೋಖಲೆ, ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 3. ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಶಿಕ್ಷಣ ಹೇಳುವಂಥದ್ದು ಮಗುವಿನಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ತರುತ್ತದೆ, ಮಗುವಿನ ವ್ಯಕ್ತಿತ್ವದಲ್ಲಿ ಅಭಿವೃದ್ಧಿಯನ್ನು ತರುತ್ತದೆ ಅಂತ. ಈ ಬೋಧನಾಶಾಸ್ತ್ರದಲ್ಲಿ ಒಂದು ವ್ಯಾಖ್ಯೆಯನ್ನು ನೀಡುವಂತಹ ಚಾನ್ಸಸ್ ಇದೆ. ಈ ವ್ಯಾಖ್ಯೆಗಳನ್ನು ನೆನಪಿಟ್ಕೊಳ್ಬೇಕಾಗತ್ತೆ, ಬೋಧನಾಶಾಸ್ತ್ರಕ್ಕೆ ರಿಲೇಟೆಡ್ ಆಗಿರುವಂಥದ್ದು. ಅದನ್ನು ಹೊರತುಪಡಿಸಿ ಕ್ವಶನ್ಗಳಲ್ಲಿಯೂ ಸಹ 1 ಅಥವಾ 2 ವ್ಯಾಖ್ಯೆಗಳನ್ನು ನೀಡ್ತಾರೆ. ಸಮಾಜಶಾಸ್ತ್ರ ವಿಷಯದಲ್ಲಿ ಬರುವಂತಹ ಅಥವಾ ರಾಜ್ಯಶಾಸ್ತ್ರ ವಿಷಯದಲ್ಲಿ ಬರುವಂತಹ ವ್ಯಾಖ್ಯೆಗಳನ್ನು ಕೇಳ್ತಾರೆ. ನೆಕ್ಸ್ಟ್ 27ನೇ ಕ್ವಶನ್. ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ RMSA ಜಾರಿಗೆ ಬಂದ ವರ್ಷ 2009, 2005, 2008, 2010. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 1. 2009ರಲ್ಲಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಇದು ಜಾರಿಗೆ ಬರುತ್ತೆ. ನೆಕ್ಸ್ಟ್ NCF ಅನ್ನು ವಿಸ್ತರಿಸಿ. NCF ಅಂದರೆ ಏನು? ಫಸ್ಟ್, ನೇಷನ್ ಕರಿಕ್ಯುಲಮ್ ಫ್ರೇಮ್, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್, ನ್ಯಾಷನಲ್ ಕಾಮನ್ ಫ್ರೇಮ್ವರ್ಕ್, ನ್ಯೂ ಕರಿಕ್ಯುಲಮ್ ಫ್ರೇಮ್ವರ್ಕ್. ಯಾವುದು NCFನ ಸರಿಯಾದ ವಿಸ್ತರಣೆ? ಸರಿಯಾದಂತಹ ಉತ್ತರ ಇಲ್ಲಿ ರಾಷ್ಟ್ರೀಯ ಪಠ್ಯಕ್ರಮ ಅಂದರೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್. ಆಪ್ಷನ್ 2 ಏನಿದೆ 28ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಗಿದೆ. ನೆಕ್ಸ್ಟ್ 29ನೇ ಪ್ರಶ್ನೆ. ಇದರಲ್ಲಿ ಯಾವುದು 3D ರಚನೆಯಾಗಿದೆ?
3D ರಚನೆ ಆಗಿದೆ. ಕಪ್ಪು ಹಲಗೆ, ಹರಿವು ಪಟ, ಚಾರ್ಟ್, ಪಿರಮಿಡ್ನ ಮಾದರಿ. 3D ಮಾದರಿ ಯಾವುದಾಗಿದೆ? ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 4 ಪಿರಮಿಡ್ನ ಮಾದರಿ. ಇದು 3D ರಚನೆಯಾಗಿದೆ. ಇವೆಲ್ಲವೂ ಸಹ ಬೋಧನಾ ಕಲಿಕಾ ಉಪಕರಣಕ್ಕೆ ಸಂಬಂಧಪಟ್ಟಿರುವಂಥದ್ದು. ಕಪ್ಪು ಹಲಗೆ ಇದು 3D ಆಗಲಿಕ್ಕೆ ಸಾಧ್ಯ ಇಲ್ಲ. ಹರಿವು ಪಟವು ಸಹ, ಚಾರ್ಟ್ ಇವೆಲ್ಲವೂ 3D ಆಗಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವೂ ಇವು 4 ಸಹ ದೃಶ್ಯ ಒಂದು ಕಲಿಕೋಪಕರಣಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ 30ನೇ ಪ್ರಶ್ನೆ, ಲಾಸ್ಟ್ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಪರಿಣಾಮಕಾರಿ ಬೋಧನಾ ವಿಧಾನ? ಕಥಾ ನಿರೂಪಣಾ ವಿಧಾನ, ಉಪನ್ಯಾಸ ವಿಧಾನ, ಚರ್ಚಾ ವಿಧಾನ, ಚಟುವಟಿಕಾ ವಿಧಾನ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 4 ಚಟುವಟಿಕಾ ವಿಧಾನ ಏನಿದೆ ಇದು ಅತ್ಯಂತ ಪರಿಣಾಮಕಾರಿಯಾಗಿದೆ. ಕಾರಣ ಏನು? ವಿದ್ಯಾರ್ಥಿಗಳೇ ಚಟುವಟಿಕೆಯ ಮೂಲಕ ಒಂದು ವಿಷಯವನ್ನ ಕಲಿಯೋದ್ರಿಂದ, ಅವರು ಕ್ರಿಯಾಶೀಲರಾಗಿ ಅದರಲ್ಲಿ ಭಾಗಿಯಾಗೋದ್ರಿಂದ ಇದು ಅತ್ಯಂತ ಪರಿಣಾಮಕಾರಿಯಾಗಿದೆ. ಇದರ ನಂತರ ಚರ್ಚಾ ವಿಧಾನ ಹೆಚ್ಚು ಉಪಕಾರಿಯಾಗುತ್ತೆ ಅಥವಾ ಪರಿಣಾಮಕಾರಿ ಆಗಿರುವಂಥದ್ದು. ಉಪನ್ಯಾಸ ವಿಧಾನ ಶಿಕ್ಷಕರು ಹೇಳ್ತಾ ಹೋಗುವಂಥದ್ದು, ವಿದ್ಯಾರ್ಥಿಗಳು ಕೇಳುವಂತಹ ಕೆಲಸ ಮಾತ್ರ ಆಗುತ್ತೆ. ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 4 ಚಟುವಟಿಕಾ ವಿಧಾನ. ಒಟ್ಟು 30 ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ. ಇದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಇನ್ನೂ 30 ಪ್ರಶ್ನೆಗಳನ್ನು, ಈ ರೀತಿಯಂತಹ ಮಾಡೆಲ್ ಪೇಪರ್ಗಳನ್ನು ನಾವು ನೋಡ್ತಾ ಹೋಗುವಂಥದ್ದು. ಇದರ ಜೊತೆಯಲ್ಲಿ ಉಳಿದಂತಹ ಎಲ್ಲ ಕ್ಲಾಸ್ಗಳು ರೆಗ್ಯುಲರ್ ಆಗಿ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.